ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ನೀವು ಗಮನಿಸಿರ್ಬೋದು, ಒಟ್ಟಿಗೆ ಭಾಷಾಭ್ಯಾಸದಲ್ಲಿ ಆ ವಿಭಾಗದಲ್ಲಿ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅನ್ನುವಂಥದ್ದು. ಒಟ್ಟಿಗೆ 6 ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. 8 ಅಂಕಗಳು ಬರುತ್ತವೆ. ಹಾಗೆ ಪ್ರಬಂಧಕ್ಕೆ 4 ಅಂಕಗಳು ಮತ್ತು ಪತ್ರಕ್ಕೆ 4 ಅಂಕಗಳು, ಒಟ್ಟಿಗೆ 16 ಅಂಕಗಳು ನಿಮಗೆ ಈ ಭಾಷಾಭ್ಯಾಸದಿಂದ ದೊರೆಯುತ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದು ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅದನ್ನು ಮಾತ್ರ ನೋಡ್ತಾ ಹೋಗೋಣ. ಪ್ರಬಂಧ ಮತ್ತು ಪತ್ರವನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕುತ್ತೇನೆ. ಇದರಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಸಾಧಾರಣವಾಗಿ ಸಮಾನಾರ್ಥ ಪದಗಳು, ನಾನಾರ್ಥ ಪದಗಳು, ಅನಂತರ ತತ್ಸಮ ತದ್ಭವ ಬರುವಂಥದ್ದು, ಅರ್ಥಗಳು, ವಿರುದ್ಧ ಪದಗಳು, ವಿರುಕ್ತಿಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ, ಹಾಗೆ ಬಿಡಿಸಿ ಬರೆಯಿರಿ, ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ, ಅನ್ಯ ದೇಶೀಯ ಶಬ್ದಗಳನ್ನು ಬರೆಯಿರಿ. ಇವುಗಳನ್ನೆಲ್ಲ ಕೇಳಿರುವಂಥದ್ದು ನೀವು ನೋಡಿದ್ದೀರಿ. ಇವತ್ತು ನಾನು ವಿಡಿಯೋದಲ್ಲಿ ಮೊದಲಿಗೆ ಸಮಾನಾರ್ಥಕ ಪದಗಳು ಯಾವುದೆಲ್ಲ ಬರುತ್ತವೆ ಅನ್ನೋದನ್ನು ಹೇಳುತ್ತಾ ಹೋಗ್ತೇನೆ. ನೀವು ಅದನ್ನು ಆಲಿಸ್ತಾ ಹೋಗಿ. ಮೊದಲನೇದು ಅಗ್ನಿ. ಒಟ್ಟಿಗೆ ವಿದ್ಯಾರ್ಥಿಗಳೇ ಇದನ್ನು ಗಮನಿಸಿ, ಯಾವುದೇ ಸಮಾನಾರ್ಥಕಗಳನ್ನು ಬರೆಯುವಾಗ 2 ಪದಗಳು ಇರಲೇಬೇಕು. ಅರ್ಥಗಳನ್ನು ಬರೆಯುವಾಗ 1 ಪದ ಸಾಕು. ಇಲ್ಲಿ ಸಮಾನಾರ್ಥಗಳು: ಅಗ್ನಿ, ಬೆಂಕಿ, ಅನಲ, ಒಡಬಾಗ್ನಿ. ಅನ್ನ, ಕೂಳು, ಆಹಾರ, ಬೇಯಿಸಿದ ಅಕ್ಕಿ. ಅಣ್ಣ, ಸೋದರ, ಭ್ರಾತೃ. ಅರಸ, ರಾಜ, ನೃಪ. ಅಲಗು, ಕತ್ತಿ, ಖಡ್ಗ. ಅಹಿ, ಸರ್ಪ, ಪನ್ನಗ, ಉರಗ. ಅಂಗನೆ, ಹೆಂಡತಿ, ಪತ್ನಿ. ಅಂಘ್ರಿ, ಪಾದ, ಅಡಿ. ಇಳೆ, ಭೂಮಿ, ಧರೆ, ವಸುಧೆ, ಧರಿತ್ರಿ, ನೆಲ, ಮಹಿ. ನಿಮಗೆ ಯಾವುದು ಸುಲಭ ಆಗ್ತದೋ ಯಾವುದಾದ್ರೂ 2 ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈಶ, ಶಿವ, ಹರ, ಅಭವ. ಕಡಲು, ಸಮುದ್ರ, ಅಬ್ಧಿ, ಸಾಗರ, ಜಲಧಿ, ನೀರಧಿ, ಶರಧಿ. ಕಣ್ಣು, ನೇತ್ರ, ಲೋಚನ, ನಯನ, ಅಕ್ಷಿ. ಕತ್ತಿ, ಅಲಗು, ಖಡ್ಗ, ಅಸಿ, ಬಾಳ. ಕನ್ನಡಿ, ದರ್ಪಣ, ಕೈಪಿಡಿ. ಕಪಿ, ವಾನರ, ಕೋತಿ. ಕಮರು, ಬಾಡು, ಕುಗ್ಗು. ಕರಿ, ಆನೆ, ಹಸ್ತಿ, ಮಾತಂಗ, ಇಬ್ಬ. ಕಲ್ಯಾಣ, ಮಂಗಳ, ಕ್ಷೇಮ. ಕಾಡು, ಅರಣ್ಯ, ಕಾಂತಾರ, ಅಡವಿ, ಬನ, ವಿಪಿನ. ಕೈ, ಹಸ್ತ, ಕರ. ಖನಿ, ಗಣಿ, ಸಂಪತ್ತು. ಗಜ, ಆನೆ, ಕುಂಜರ, ಕರಿ, ಹಸ್ತಿ. ಗಾಳಿ, ಅನಿಲ, ವಾಯು, ಪವನ. ಗಿರವಿ, ಅಡವು ಇಡುವುದು, ಆಧಾರ, ಒತ್ತೆ. ಇನ್ನು ಚಕ್ರ, ಗಾಲಿ, ಶಕಟ. ಚಿನ್ನ, ಹೊನ್ನು, ಬಂಗಾರ, ಕನಕ. ಚಂದ್ರ, ಶಶಿ, ತಿಂಗಳು, ಸೋಮ. ಜಗತ್ತು, ವಿಶ್ವ, ಪ್ರಪಂಚ. ತನು, ಶರೀರ, ದೇಹ. ತಾಯಿ, ಜನನಿ, ಮಾತೆ, ಅಮ್ಮ, ಅವ್ವ, ಅಬ್ಬೆ. ತುರಗ, ಕುದುರೆ, ಹಯ, ಅಶ್ವ. ತಿಂಗಳು, ಚಂದಿರ, ಶಶಿ, ಇಂದು, ಸೋಮ. ದಿನಕರ, ಸೂರ್ಯ, ರವಿ, ಭಾನು, ಭಾಸ್ಕರ, ತಿನಪ. ದೇಗುಲ, ದೇವಾಲಯ, ಗುಡಿ, ದೇವಸ್ಥಾನ. ದೈತ್ಯ, ರಾಕ್ಷಸ, ಅಸುರ. ಧನು, ಬಿಲ್ಲು. ನಕ್ಷತ್ರ, ತಾರೆ, ಚುಕ್ಕಿ. ನಾವೆ, ಹಡಗು, ದೋಣಿ. ನಾಚಿಕೆ, ಸಂಕೋಚ, ಲಜ್ಜೆ, ಸಿಗ್ಗು. ನಿಗೂಢ, ರಹಸ್ಯ, ಗುಟ್ಟಾದ. ನೀರು, ಉದಕ, ಸಲಿಲ, ಅಂಬು, ಜಲ. ನೃಪ, ರಾಜ, ಅರಸ,
ದೊರೆ. ಪತಾಕೆ ಧ್ವಜ ಕೇತನ ಗುಡಿ. ಬಾಣ ಶರ ಸರಳು ಕಣೆ. ಭುಜ ಬಾಹು ತೋಳು ರಟ್ಟೆ. ಭೂಮಿ ಪೃಥ್ವಿ ಇಳೆ ಧರೆ ವಸುಧೆ ಧಾತ್ರಿ ಧರಣಿ. ಮಗ ಕುಮಾರ ಸುತ ತನಯ ನಂದನ ತನುಜ. ಮಗು ಕಂದ ಹಸುಳೆ ಶಿಶು. ಮನ ಚಿತ್ತ ಇಚ್ಛೆ. ಮನೆ ಸದನ ಗೃಹ ಆಲಯ ನಿವಾಸ ನಿಲಯ. ಮರ ತರು ವೃಕ್ಷ ಧ್ರುವ. ಮಲೆ ಬೆಟ್ಟ ಶಿಖರ. ಮಸ್ತಕ ತಲೆ ಶಿರ. ಮಾರಕ ದುಷ್ಪರಿಣಾಮ ಅಪಾಯಕಾರಕ. ಮುಖ ಮೊಗ ವದನ ಮೋರೆ. ಯುದ್ಧ ಕಾಳಗ ಆಜಿ ಧುರ ಬವರ. ರಕ್ತ ನೆತ್ತರು ರುಧಿರ. ರಾಜ ಅರಸ ದೊರೆ ನೃಪ. ರೋಮ ಕೂದಲು ಕೇಶ. ಲೋಕ ಜಗತ್ತು ವಿಶ್ವ ಪ್ರಪಂಚ. ಲೋಚನ ಕಣ್ಣು ನಯನ ನೇತ್ರ. ವಾರಿಧಿ ಕಡಲು ಸಮುದ್ರ ಅಬ್ಧಿ ಸಾಗರ ಜಲಧಿ. ವಿಭು ಅರಸ ದೊರೆ ನೃಪ ರಾಜ. ಶರೀರ ಕಾಯ ದೇಹ ಒಡಲು ತನು. ಸಾವು ಮಡಿ ನಿಧನ ಮರಣ. ಹಣೆ ನೊಸಲು ಬಾಳ ಲಲಾಟ. ಹಯನು ಆಕಳು ಗೋವು ಧೇನು. ಅನಂತರ ದನ ಕೂಡ ಬರಿಬೋದು. ಹುಲಿ ಶಾರ್ದೂಲ ತರಕ್ಷು ದ್ವೀಪಿ ಪುಂಡರೀಕ. ಹೂವು ಸುಮ ಪುಷ್ಪ ಹಾಗೆ ಕುಸುಮ ಅಂತಲೂ ಬರಿಬೋದು. ಹಾಗೆ ನಿಮಗೆ ಯಾವುದೆಲ್ಲ ನೆನಪಿಗೆ ಬರ್ತದೋ ಅದನ್ನು ಬರಿತಾ ಹೋಗಿ. ತಂದೆ ಅಪ್ಪ ಪಿತೃ. ಇನ್ನು ಮುಂದಿನದ್ದು ನಾನಾರ್ಥಗಳು. ನಾನಾರ್ಥಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ನಾಮಪದ ಇನ್ನೊಂದು ಕ್ರಿಯಾಪದ, ಹೀಗೆ ಎರಡೂ ಪದಗಳು ಇರಲೇಬೇಕು. ಆಗ ನಿಮಗೆ ಒಂದಕ್ಕೆ 1 ಅಂಕಗಳು ಸಿಗ್ತವೆ. 2 ಕೊಟ್ಟಿರ್ತಾರೆ, 2 ಬರೆದರೆ 2 ಅಂಕಗಳು ಬರ್ತವೆ. ಅಡಿ ನಾನಾರ್ಥ. ಪಾದ ಅಳತೆ ಕೆಳಗೆ. ಅರಸು ರಾಜ ಹುಡುಕು. ಅಲೆ ತೆರೆ ಸುತ್ತಾಟ. ಆಳು ಸೇವಕ ಆಳ್ವಿಕೆ. ಉಡಿ ಮಡಿಲು ಪುಡಿ. ಊರು ತೊಡೆ ಗ್ರಾಮ. ಎರಗು ನಮಿಸು ಮೇಲೆ ಬೀಳು. ಹೊರಗು ಮಲಗು ಸಾಯು. ಕರ ಕೈ ತೆರಿಗೆ. ಕರೆ ಕೂಗು ಆಹ್ವಾನ ಕಲೆ ಹಾಲು ಹಿಂಡುವುದು. ಕರ್ಣ ಕಿವಿ ರಾಧೇಯ. ಕಲ್ಯಾಣ ಮಂಗಳ ಮದುವೆ. ಕಾಡು ಅರಣ್ಯ ತೊಂದರೆ ಕೊಡು. ಕಾರು ಹೊರಹಾಕು ಕತ್ತಲೆ. ಕಾಲ ಯಮ ಸಮಯ. ಕಾಲು 4ನೇ 1 ಕಾಲು ಭಾಗ ಅಂತ ಹೇಳ್ತೇವೆ. ಶರೀರದ ಅಂಗ. ಕುಡಿ ಸೇವಿಸು ಚಿಗುರು. ಕೂಡಿ ಸೇರಿಸು ಕುಳಿತುಕೊಳ್ಳಿ. ಕೊಬ್ಬು ಅಹಂಕಾರ ನೆಣ. ಗತಿ ಚಲನೆ ಮೋಕ್ಷ. ಗಾಬರಿ ಭಯ ಗೊಂದಲ. ಗುಡಿ ಬಾವುಟ ದೇವಾಲಯ. ಗುರು ಉಪಾಧ್ಯಾಯ ಗ್ರಹ ವಾರ ಭಾರವಾದ. ಗಂಡ ಪತಿ ಅಪಾಯ. ಗುಂಡಿ ಕುಳಿ ಅಂದರೆ ಹಳ್ಳಕ್ಕೆ ಹೇಳ್ತಾರೆ. ಬಟನ್ ಗುಂಡಿ ಹಾಕುವುದಂತ ಹೇಳ್ತೇವಲ್ಲ. ಚೀಟಿ ಕಾಗದದ ಚೂರು ಟಿಕೆಟ್ಟು. ಜವ ಯಮ ವೇಗ. ತಾಳಿ ಮಾಂಗಲ್ಯ ಹೊಂದು ಸಹಿಸು. ತಿರಿ ತಿರುಗು ಭಿಕ್ಷೆ. ತುಂಬಿ ದುಂಬಿ ಪೂರ್ಣಗೊಳಿಸು. ತೊಡೆ ಊರು ತ್ಯಜಿಸು. ದೇಹದ ಅಂಗ ಅಂತಲೂ ಬರಿಬೋದು. ದಳ ಗುಂಪು ಎಸಳು. ದೊರೆ ರಾಜ ಸಿಗು. ನಗ ಒಡವೆ ಹಾವು ಮರ. ನಡು ಸೊಂಟ ಮಧ್ಯ. ಹಾಗೆ ನಿಮಗೆ ನಿಮ್ಮ ಉಪನ್ಯಾಸಕರು ಏನೆಲ್ಲ ಹೇಳಿಕೊಟ್ಟಿದ್ದಾರೋ ಅದನ್ನು ಕೂಡ ಗಮನಿಸಿಕೊಳ್ಳಿ. ಇನ್ನು ತತ್ಸಮ ತದ್ಭವಗಳನ್ನು ನೋಡ್ತಾ ಹೋಗೋಣ. ಆಕಾಶ ಆಗಸ. ಅಮೃತ ಅಮರ್ದು.
ಆಶ್ಚರ್ಯ ಅಚ್ಚರಿ, ಅಕ್ಷರ ಅಕ್ಕರ, ಉದ್ಯೋಗ ಉಜ್ಜುಗ, ಋಷಿ ರಿಸಿ, ಕಾವ್ಯ ಕಜ್ಜ, ಕೀರ್ತಿ ಕೀರುತಿ, ಗ್ರಹ ಗರ, ಚೀರೆ ಸೀರೆ, ಚಂದ್ರ ಚಂದಿರ, ಛಲ ಚಲ, ಜನ್ಮ ಜನುಮ, ತ್ಯಾಗ ತ್ಯಾಗ, ದೀಕ್ಷಾ ದೀಕ್ಷೆ, ದೃಷ್ಟ ದಿಟ್ಟಿ, ದೇಶ ದೇಶ, ಧ್ವನಿ ದನಿ, ನರಕ ನಾಕ, ನಕ್ಷೆ ನಕಾಶೆ, ನಿತ್ಯ ನಿಚ್ಚ, ಪರ್ವ ಹಬ್ಬ, ಪರೀಕ್ಷಿಸು ಪರಿಕಿಸು, ಪಕ್ಷಿ ಹಕ್ಕಿ, ಪ್ರಸಾದ ಹಸಾದ, ಪ್ರಯಾಣ ಪಯಣ, ಪ್ರಾಯ ಹರಯ, ಪ್ರಾಣ ಹರಣ, ಪ್ರೀತಿ ಪಿರೂತಿ, ವನ ಬನ, ವರ್ಣ ಬಣ್ಣ, ವೀಧಿ ಬೀದಿ, ಬ್ರಹ್ಮ ಬೊಮ್ಮ, ಭಕ್ತಿ ಬಕುತಿ. ಮನುಷ್ಯ ಮನುಸ, ಅಲ್ಲಿ ಮನಸ ಅಂತ ಇದೆ, ಮನುಸ. ಮುಖ ಮೊಗ, ಮುಕ್ತ ಮುಕುತ, ಕೆಲವೊಮ್ಮೆ ಮುಕ್ತಿ ಅಂತಲೂ ಬರ್ತದೆ, ಮುಕುತಿ. ಮೃಗ ಮಿಗ, ಮೃದು ಮಿದು, ಮೃಡ ಮುರುಡ, ಯುಗ ಜುಗ, ಯವನಿಕೆ ಜವನಿಕೆ, ಯಾತ್ರೆ ಜಾತ್ರೆ, ಯಂತ್ರ ಜಂತ್ರ, ರಕ್ತ ರಕುತ, ರಾಜ ರಾಯ. ವಿದ್ಯಾರ್ಥಿಗಳು ಒಂದು ಗಮನಿಸಬೇಕು, ನಿಮಗೆ ಹೇಗೆ ಯಾವ ಪದಗಳ ವ್ಯತ್ಯಾಸ ಅನ್ನುವಂಥದ್ದು ನಿಮ್ಮ ಲೆಕ್ಚರರ್ಸ್ ಯಾರಿದ್ದಾರೆ ಅವ್ರು ಹೇಳಿಕೊಟ್ಟಿರ್ಬೋದು. ಇಲ್ಲಿ ನಾನು ಪರೀಕ್ಷೆಗೆ ಯಾವುದೆಲ್ಲ ಬರ್ತದೆ ಅದನ್ನು ಹೇಳ್ತಾ ಹೋಗ್ತೇನೆ, ಕೇಳ್ತಾ ಹೋಗಿ. ರತ್ನ ರನ್ನ, ರಾಕ್ಷಸ ರಕ್ಕಸ, ಲಕ್ಷ ಲಕ್ಕ, ವಿದ್ಯೆ ಬಿಜ್ಜೆ, ವರ್ತಿ ಬತ್ತಿ, ವಸತಿ ಬಸದಿ, ವರ್ಷ ವರುಷ, ಶಕ್ತಿ ಶಕುತಿ ಅಥವಾ ಸಕುತಿ, ಶಯ್ಯ ಸಜ್ಜೆ, ಶಿರ ಸಿರ, ಶಿಲೆ ಸಿಲೆ, ಶಿಶು ಸಿಸು, ಶೃಂಖಲೆ ಅಥವಾ ಶೃಂಖೋಲೆ, ಸಂಕೋಲೆ ಅಥವಾ ಸಂಕಲೆ, ಸುಖ ಸೊಗ, ಸಂಘ ಸಂಘ, ಸಂಧ್ಯಾ ಸಂಜೆ, ಸಂತೋಷ ಸಂತಸ, ಸಂಸ್ಥೆ ಸಂತೆ, ಸಹಸ್ರ ಸಾವಿರ, ಸುದ್ದೆ ಸೊದೆ, ಸ್ಥಾನ ತಾಣ, ಶೃಂಗಾರ ಸಿಂಗಾರ, ಸಿಂಗರ, ಸಿಂಗಾರ ಅಂತಲೂ ಬರಿಬೋದು, ಸಿಂಗರ. ನೆಕ್ಸ್ಟ್ ಬಿಡಿಸಿ ಬರೆಯಿರಿ. ಅದರಿಚ್ಛೆ, ಅದರ ಕೂಡಿಸು ಇಚ್ಛೆ. ಅಪವಾದಂ ಆವರಿಸೆ, ಅಪವಾದಂ ಕೂಡಿಸು ಆವರಿಸೆ. ಅಲ್ಲಿಗೊಯ್ಯದೆ, ಅಲ್ಲಿಗೆ ಕೂಡಿಸು ಒಯ್ಯದೆ. ಅಸದಳಮೆಂಬ, ಅಸದಳಂ ಎಂಬ. ಅಕ್ಷರಗಳ ಅಭ್ಯಾಸ, ಅಕ್ಷರಗಳ ಕೂಡಿಸು ಅಭ್ಯಾಸ. ಹಿಡಿದಿರುತ್ತಿರ್ದುದು, ಹಿಡಿದು ಕೂಡಿಸು ಇರುತೆ ಕೂಡಿಸು ಇರ್ದುದು. 20, 2 ಕೂಡಿಸು 10. ಉದ್ದಗಲ, ಉದ್ದ ಕೂಡಿಸು ಅಗಲ. ಉಂಡೆಗಟ್ಟುವ, ಉಂಡೆ ಕೂಡಿಸು ಕಟ್ಟುವ. ಎಷ್ಟೊತ್ತು, ಎಷ್ಟು ಕೂಡಿಸು ಹೊತ್ತು. 8 8 ಕೂಡಿಸು 10. ಎಂದಷ್ಟೇ, ಎಂದು ಕೂಡಿಸು ಅಷ್ಟೇ. ಎಂದಿಗಯ್ಯ, ಎಂದಿಗೆ ಕೂಡಿಸು ಅಯ್ಯ. ಏಕೈಕ, ಏಕ ಕೂಡಿಸು ಏಕ. 15 1 ಕೂಡಿಸು 5. ಕಟ್ಟೋಗರ, ಕಟ್ಟಿದ ಕೂಡಿಸು ಓಗರ. ಕಣ್ಣರಳಿಸು, ಕಣ್ಣು ಕೂಡಿಸು ಅರಳಿಸು. ಕಣ್ಣೆದುರಿಗೆ, ಕಣ್ಣು ಕೂಡಿಸು ಎದುರಿಗೆ. ಕಣ್ಣೊರೆಸಿಕೋ, ಕಣ್ಣು ಕೂಡಿಸು ಒರೆಸಿಕೋ. ಕಣ್ಮಲರ್, ಕಣ್ ಕೂಡಿಸು ಮಲರ್. ಕತ್ತಿಡಿದು, ಕತ್ತು ಕೂಡಿಸು ಹಿಡಿದು. ಕತ್ತೆತ್ತಿ, ಕತ್ತು ಕೂಡಿಸು ಎತ್ತಿ. ಕಳೆವುದೆಂದಿಗೆ, ಕಳೆವುದು ಕೂಡಿಸು ಎಂದಿಗೆ. ಕಂಪೊಗೆದ, ಕಂಪು ಕೂಡಿಸು ಒಗೆದ. ಕಾಲಾವಧಿ, ಕಾಲ ಕೂಡಿಸು ಅವಧಿ. ಕಾಳ್ಬಟ್ಟೆ, ಕಾಳ್ ಕೂಡಿಸು ಬಟ್ಟೆ.
ಕಾವೇರಿ ಕಾವು ಕೂಡಿಸು ಏರಿ. ಕಾಳೋರಗ ಕಾಳ ಕೂಡಿಸು ಉರಗ. ಕೂಗಾಟ ಕೂಗು ಕೂಡಿಸು ಆಟ. ಕೆಂಬಣ್ಣ ಕೆಂ ಕೂಡಿಸು ಬಣ್ಣ ಅಥವಾ ಕೆಂಪು ಕೂಡಿಸು ಬಣ್ಣ ಅಂತ ಕೂಡ ಬರಿಬೋದು. ಇನ್ನು ಸುಮ್ಮನಿರುವರೆ, ಒಂದು ನಿಮಿಷ ಮಕ್ಕಳೇ, ಇಲ್ಲಿ ಮುಂದೆ ಕೆಂಡಗಣ್ಣು ಕೆಂಡ ಕೂಡಿಸು ಕಣ್ಣು. ಗೆಳೆಯರಿಬ್ಬರು ಗೆಳೆಯರು ಕೂಡಿಸು ಇಬ್ಬರು. ಗುಪ್ತಾರಾಧನೆ ಗುಪ್ತ ಕೂಡಿಸು ಆರಾಧನೆ. ಜಗದೊಳುತ್ತಮರ ಜಗದೊಳ್ ಕೂಡಿಸು ಉತ್ತಮರ. ಜಲಾಂಜಲಿ ಜಲ ಕೂಡಿಸು ಅಂಜಲಿ. ತಣ್ಣೀರ್ದಳೆದು ತಣ್ಣೀರ್ ಕೂಡಿಸು ತಳೆದು. ತಲೆಗೊಡಹು ತಲೆ ಕೂಡಿಸು ಕೊಡಹು. ತಿಳಿಯದಾಯಿತು ತಿಳಿಯದೆ ಕೂಡಿಸು ಆಯಿತು. ದಡಿಗವೆಣ ದಡಿಗ ಕೂಡಿಸು ಪೆಣ. ದಿಕ್ಕೆಟ್ಟು ದಿಕ್ಕು ಕೂಡಿಸು ಕೆಟ್ಟು. ದಿಕ್ಸೂಚಿ ದಿಕ್ ಕೂಡಿಸು ಸೂಚಿ. ದಿಗ್ದೇಶ ದಿಕ್ ಕೂಡಿಸು ದೇಶ. ದಿವ್ಯಾನ್ನ ದಿವ್ಯ ಕೂಡಿಸು ಅನ್ನ. ನಾಲ್ವಡಿ ನಾಲ್ಕು ಕೂಡಿಸು ಮಡಿ. ನ್ಯಾಯಾಲಯ ನ್ಯಾಯ ಕೂಡಿಸು ಆಲಯ. ನೂರಾರು ನೂರು ಕೂಡಿಸು ಆರು. ನಿನಗಿನ್ನೆಗಂ ನಿನಗೆ ಕೂಡಿಸು ಇನ್ನೆಗಂ. ನಿನ್ನನೊಲ್ಲದೆ ನಿನ್ನನು ಕೂಡಿಸುವಲ್ಲದೆ. ಪನ್ನಗಾಭರಣ ಪನ್ನಗ ಕೂಡಿಸು ಆಭರಣ. ಪುಲ್ಮೇವು ಪುಲ್ ಕೂಡಿಸು ಮೇವು. ಪುರಿಗಣೆ ಪುರಿ ಕೂಡಿಸು ಕಣೆ. ಪೊಗೆದಳೆದಗ್ನಿಹೋತ್ರ ಪೊಗೆದಳೆದ ಕೂಡಿಸು ಅಗ್ನಿಹೋತ್ರ. ಪೋಗದಿರ್ದಡೆ ಪೋಗದೆ ಕೂಡಿಸು ಇರ್ದೊಡೆ ಅಥವಾ ಇರ್ದಡೆ. ಬನದೊಳಿರಿಸಿ ಬನದೊಳ್ ಕೂಡಿಸು ಇರಿಸಿ. ಬಾಯೆಂದೆನಗೆ ಬಾ ಕೂಡಿಸು ಎಂದು ಕೂಡಿಸು ಎನಗೆ. ಬಾಲಕರ ಆಶ್ರಮ ಬಾಲಕರ ಕೂಡಿಸು ಆಶ್ರಮ. ಬಿದ್ದಳಂಗನೆ ಬಿದ್ದಳು ಕೂಡಿಸು ಅಂಗನೆ. ಬೆಳ್ಗೊಡೆ ಬೆಳ್ ಕೂಡಿಸು ಕೊಡೆ. ಸುಮ್ಮನಿರುವರೆ ಸುಮ್ಮನೆ ಕೂಡಿಸು ಇರುವರೆ. ಸೋಮಾರ್ಕ ಸೋಮ ಕೂಡಿಸು ಅರ್ಕ. ಸೋಮಾಮೃತ ಸೋಮ ಕೂಡಿಸು ಅಮೃತ. ಸೋವೇರಿ ಸೋವ ಕೂಡಿಸು ಏರಿ. ಸಿಂಹಾಸನ ಸಿಂಹ ಕೂಡಿಸು ಆಸನ. ಹಣ್ಣಿನಂಗಡಿ ಹಣ್ಣಿನ ಕೂಡಿಸು ಅಂಗಡಿ. ಹತ್ತಾರು ಹತ್ತು ಕೂಡಿಸು ಆರು. ಹಾಸ್ಯಾಸ್ಪದ ಹಾಸ್ಯ ಕೂಡಿಸು ಆಸ್ಪದ. ಹೊಡೆವರೈವರು ಹೊಡೆವರು ಕೂಡಿಸು ಐವರು. ಹೊಳೆವುದೆಂದಿಗೆ ಹೊಳೆವುದು ಕೂಡಿಸು ಎಂದಿಗೆ. ದಾವಾನಲ ದಾವ ಕೂಡಿಸು ಅನಲ. ಕಲ್ಮರಂ ಕಲ್ ಕೂಡಿಸು ಮರಂ. ಜಗಜ್ಜನನಿ ಜಗತ್ ಕೂಡಿಸು ಜನನಿ. ಕಸವರಗಲಿ ಕಸವರ ಕೂಡಿಸು ಕಲಿ. ಅರ್ಥ ಬರೆಯಿರಿ. ಇವುಗಳನ್ನು ಗಮನಿಸ್ತಾ ಹೋಗೋಣ. ಉಡಿದಿರ್ದ ಅಂದರೆ ಮುರಿದ ತುಂಡಾದ. ಕೈದು ಆಯುಧ. ತಳ ಪಾದ. ಉರ್ಚು ಚುಚ್ಚು ತಿವಿ. ದಡಿಗವೆಣ ಭಾರಿ ಹೆಣ ದೊಡ್ಡ ಗಾತ್ರದ ಹೆಣ. ಇಭಶೈಲ ಆನೆಗಳ ಬೆಟ್ಟ. ರುಧಿರ ರಕ್ತ ನೆತ್ತರು. ಸ್ತ್ರೋತ ನದಿ. ಇಭದೋ ಆನೆಗಳ ಸೊಂಡಿಲು. ನೀಲಲತಾ ಕಪ್ಪು ಬಳ್ಳಿ. ಪ್ರತಾನ ಗುಂಪು. ವ್ರಾತ ಸಮೂಹ. ಉರಿದೆ ಲೆಕ್ಕಿಸದೆ. ಸ್ಕಂದ ಹೆಗಲು. ಗಾತ್ರ ದೇಹ ಅಳತೆ. ತ್ರಾಣ ರಕ್ಷಕ ಕವಚ ಶಕ್ತಿ. ನಿಸರ್ಗ ಸ್ವಭಾವ ಪ್ರಕೃತಿ. ಕಚ ತಲೆಗೂದಲು. ನಿಗ್ರಹ ಶಿಕ್ಷೆ ದಂಡನೆ. ವಿಲುಳಿತ ತಿರುಚಿದ. ಮೌಳಿ ತಲೆ ಶಿರ. ಭಾರದ್ವಾಜ ದ್ರೋಣ. ಭಿನ್ನಣ ಚಾತುರ್ಯ ನೈಪುಣ್ಯ ಕೌಶಲ್ಯ. ಪಿನಾಕಪಾಣಿ ಶಿವ ಹರ ರುದ್ರ. ನೆರೆಯನ್
ಅಸಮರ್ಥ. ಕುಂಭಸಂಭವ ದ್ರೋಣ. ಕಣ್ಮಲರ್ ಕಣ್ಣೆಂಬ ಹೂ. ಅಲರ್ಧ ಅರಳಿದ. ಅಸುರತರ ಅತಿ ಭಯಂಕರ. ಲೋಹಿತ ರಕ್ತ ನೆತ್ತರು. ಅಳ್ದು ಮುಳುಗಿ. ಆಜಿ ಯುದ್ಧ ಕದನ. ಅಹಿಕೇತನ ಸರ್ಪಧ್ವಜ. ಪುಗಲ್ ಪ್ರವೇಶಿಸಲ್. ರಣಾಜಿರ ಯುದ್ಧಭೂಮಿ. ಅರಿ ಶತ್ರು ವೈರಿ. ನರ ಅರ್ಜುನ ಮನುಷ್ಯ. ಒರೆದೊರೆ ಸರಿಸಮ. ಭವದ್ವಿಕ್ರಮ ನಿನ್ನ ಶೌರ್ಯ. ನಿಜ ಸಾಹಸ ನಿನ್ನ ಪರಾಕ್ರಮ. ಏಕದೇಶ ಒಂದು ಅಂಶ. ಅನುಮರಣ ಅನುರೂಪವಾದ ಮರಣ. ಜಲಾಂಜಲಿ ತರ್ಪಣ. ಪ್ರಹರ ಹೊಡೆತ. ಕೂರ್ಮೆ ಪ್ರೀತಿ. ಸೌಧರ್ಮ ಸಜ್ಜನಿಕೆ. ಸೋಮಾಮೃತ ಸೋಮರಸ. ಮೊನೆ ಯುದ್ಧ ಸಮರ. ಸುಳ್ ಸರದಿ. ಎಡೆ ಸಮಯ ಪ್ರಸಾದ ಸ್ಥಳ. ಕಳೇವರ ಶವ ಹೆಣ. ತಳರ್ದು ಹೊರಟು ದಲ್ ದಿಟ ಅಲ್ಲವೇ. ಕಳೆದ ತೀರಿದ. ಕೆಳೆಯ ಗೆಳೆಯ ಸ್ನೇಹಿತ. ಬೆಸನ್ ಆಜ್ಞೆ. ಜಿಯ ಯಜಮಾನ ಒಡೆಯ. ಅನೃತ ಸುಳ್ಳು ಅಸತ್ಯ. ನನ್ನಿ ಸತ್ಯ ದಿಟ. ಛಾಗ ತ್ಯಾಗ. ಅಣ್ಮು ಪರಾಕ್ರಮ. ಪ್ರೀತೆ ಕುಂತಿ. ದಾನವ ರಿಪು ಕೃಷ್ಣ. ಅರ್ಕ ಸೂರ್ಯ ಭಾಸ್ಕರ. ಪೀಳಿಗೆ ಸಿಂಹಾಸನ. ಹರಿ ಇಂದ್ರ. ವಿಷ್ಣು ಕತ್ತರಿಸು. ಇವೆಷ್ಟು ಪದಗಳ ಅರ್ಥಗಳು. ಉಳಿದಂತೆ ವಿದ್ಯಾರ್ಥಿಗಳೇ, ನಿಮಗೆ ಅನುಕರಣಾವ್ಯಯ ಮತ್ತು ದ್ವಿರುಕ್ತಿಗಳು. ವಿರುಕ್ತಿಗಳಿಗೆ 2 ಉದಾಹರಣೆ ಕೊಡಿ ಅಂತ ಬರ್ಬೋದು. ಹಾಗೆ ಅನುಕರಣೆಗೆ 2 ಅನುಕರಣಾವ್ಯಯಕ್ಕೆ ಅನುಕರಣ ವಾಚನಕ್ಕೆ 2 ಉದಾಹರಣೆಗಳನ್ನು ಕೊಡಿ ಅಂತ ಬರ್ಬೋದು. ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ನಿಮ್ಮ ವರ್ಕ್ ಬುಕ್ಕಲ್ಲಿ ಇದೆ. ಹಾಗೆ ಮುಂದೆ ನಾನು ಪ್ರಬಂಧ ಮತ್ತು ಪತ್ರಲೇಖನ ಇವಿಷ್ಟನ್ನು ಇನ್ನೊಂದು ವಿಡಿಯೋದಲ್ಲಿ ನೀಡ್ತೇನೆ. ವಿದ್ಯಾರ್ಥಿಗಳೇ ಗಮನಿಸಬೇಕು, ನೀವು ನನ್ನ ಚಾನೆಲ್ಗೆ ಹೊಸಬರಾದರೆ ನೀವು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಯಾಕೆಂದರೆ ಈಗಾಗಲೇ ನಾನು ಹಲವಾರು ಫಸ್ಟ್ PUCಗೆ ಸಂಬಂಧಿಸಿದಂತಹ ಹಲವಾರು ವಿಡಿಯೋಗಳನ್ನು ಹಾಕಿದ್ದೇನೆ, ಅಲ್ಲಿಗೆ ಭೇಟಿ ನೀಡಿ. ಹಾಗೆ ನಾನು ವಾಸಂತಿ ಅಪ್ಪಲ್ಪಾಡಿ ಮತ್ತು ಈ ಒಂದು ಪ್ರಶ್ನೆ ಪತ್ರಿಕೆ ಇಂಥದೇ ನೀಲನಕ್ಷೆಯ ಪ್ರಕಾರ ಬರಬಹುದು ಅಂತ ನನಗೆ ಕಳಿಸಿಕೊಟ್ಟವರು ಮಂಜುನಾಥ್ ಅಂತ, ಅವರಿಗೆ ನಾನು ಧನ್ಯವಾದವನ್ನು ಹೇಳುತ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತದೆ.